ಸ್ನೇಹಿತರೆ ನಮಸ್ಕಾರ. ರಾಜಕಾರಣದಲ್ಲಿ ಕೆಲವು ವ್ಯಕ್ತಿಗಳು ಸೈಲೆಂಟ್ ಆಗಿಬಿಟ್ರೆ ಭಾರಿ ಆತಂಕ ಎದುರಾಗ್ತದೆ. ಅದೇ ರೀತಿ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎದ್ದಿದ್ಯಾ? ಸಚಿವ ಸಂಪುಟ ವಿಸ್ತರಣಾ ಬೆನ್ನಲ್ಲೇ ಕಾಂಗ್ರೆಸ್ ಒಳಗಿನ ಆಂತರಿಕ ಭಿನ್ನಮತೆ ಮತ್ತೆ ಬೀದಿಗೆ ಬಂದಿದ್ಯಾ? ಸದ್ಯಕ್ಕೆ ರಾಜ್ಯದಾದ್ಯಂತ ಎದ್ದಿರುವಂಥ ದೊಡ್ಡ ಪ್ರಶ್ನೆ ಇದು. ಸಿದ್ದರಾಮಯ್ಯನವರು ಸಚಿವ ಸಂಪುಟ ವಿಸ್ತರಣೆ ಹಾಗೂ ಹೊಸ ಸಚಿವರ ಪಟ್ಟಿಯ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದ್ದಾರಾ ಅನ್ನುವಂಥ ಅನುಮಾನ ಎದ್ದಿದೆ. ಸಂಪುಟ ವಿಸ್ತರಣೆಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಉಪಸ್ಥಿತಿ ಮತ್ತು ಅವರ ಮುಖಭಾವ ಈಗ ರಾಜಕೀಯ ವಲಯದಲ್ಲಿ ಭಾರಿ ಅನುಮಾನಗಳಿಗೆ ಮತ್ತು ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಹೈಕಮಾಂಡ್ ಬಿಡುಗಡೆ ಮಾಡಿದಂಥ ಪಟ್ಟಿ ಸಿದ್ದರಾಮಯ್ಯನವರ ಮನಸ್ಸಿಗೆ ಹಿಡಿಸಿಲ್ವಾ? ತಮ್ಮ ಬೆಂಬಲಿಗರಿಗೆ ಸ್ಥಾನ ಸಿಗದೇ ಇರುವಂಥದ್ದಕ್ಕೆ ಸಿದ್ದು ಅಸಮಾಧಾನಗೊಂಡಿದ್ದಾರಾ? ಹಾಗಾದರೆ ಸಿದ್ದು ಮುಂದಿನ ರಾಜಕೀಯ ನಡೆ ಏನಾಗಿರಬಹುದು? ಸೈಲೆಂಟ್ ಆಗಿರುವಂಥ ಟಗರು ಯಾವಾಗ ಗುಮ್ಮೋದಕ್ಕೆ ಶುರು ಮಾಡಬಹುದು? ಎಲ್ಲವನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಅಸಮಾಧಾನದ ಸುಳಿವು. ಹೈಕಮಾಂಡ್ ಪಟ್ಟಿಗೆ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ವಾ? ಮುಂದಿನ ರಾಜಕೀಯ ನಡೆ ಏನು? ಕರ್ನಾಟಕ ಸರ್ಕಾರಕ್ಕೆ ಎದುರಾಗ್ತಿದೆಯಾ ಕಂಟಕ? ಎಸ್ ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಸಂಪುಟ ವಿಸ್ತರಣೆ ಅನ್ನೋದು ಒಂದು ರೀತಿಯಲ್ಲಿ ಕಾದ ಕಬ್ಬಿಣದ ರೀತಿಯಲ್ಲಿ. ಅದನ್ನು ಹಿಡಿಯೋದು ಕಷ್ಟ, ಹಿಡಿದೇ ಇರೋದು ಕೂಡ ಕಷ್ಟ. ಹಾಗೇನೆ ಯಾವುದೇ ಸರ್ಕಾರ ಆಗಿದ್ರೂ ಕೂಡ ಅಲ್ಲಿ ಪ್ರಮುಖವಾದಂಥ ಘಟ್ಟ ಕೂಡ ಅದು. ಆದರೆ ಇತ್ತೀಚೆಗೆ ನಡೆದಂತಹ ಈ ಸಂಪುಟ ವಿಸ್ತರಣೆ ಕಾರ್ಯಕ್ರಮದಲ್ಲಿ ಕಂಡುಬಂದಂಥ ಸನ್ನಿವೇಶ ಸಾಮಾನ್ಯವಾದದ್ದಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲ ಹಂತದ ಸಚಿವರನ್ನು ಆಯ್ಕೆ ಮಾಡಿದ ಬಳಿಕ ಎರಡನೇ ಹಂತದಲ್ಲಿ ಒಂದಷ್ಟು ಸಚಿವರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಇಟ್ಕೊಳ್ತಾರೆ. ಅದರ ಭಾಗವಾಗಿ ಮೊದಲಿಗೆ 20 ಜನರ ಹೆಸರು ಬರ್ತದೆ. ಆ 20 ಜನರಲ್ಲಿ ಕೆಲವು ಕ್ಷಣದಲ್ಲಿ ಒಂದು ಹೆಸರು ಬದಲಾವಣೆ ಆಗ್ತದೆ. ಮಾಂಕಾಳು ವೈದ್ಯ ಅವರ ಹೆಸರು ಹೋಗ್ತದೆ, ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಬರ್ತದೆ. ಯಾವಾಗ ಈ ಪಟ್ಟಿ ಹೊರಗಡೆ ಬರುತ್ತೋ ಎಲ್ರಿಗೂ ಕೂಡ ಸಂಚಲನ ಸೃಷ್ಟಿಯಾಗ್ತದೆ. ಏನಪ್ಪ ಇದು ಅಂತಲೂ ಕೂಡ ಚರ್ಚೆಗಳು ಶುರುವಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಅಸಮಾಧಾನಗಳು ನಿಧಾನವಾಗಿ ಸ್ಫೋಟಗೊಳ್ಳೋದಕ್ಕೆ ಆರಂಭ ಆಗ್ತವೆ. ಅದಾದ ಬಳಿಕ ಒಂದೊಂದೇ ಹೆಸರು ಅಂತೇಳಿ ಆ ಕಡೆ ಆಗ್ತಾ ಗಾಯತ್ರಿ ಶಾಂತಿಗೌಡ ಹೆಸರು ಕೂಡ ಬಂದುಬಿಡುತ್ತದೆ. ಗಾಯತ್ರಿ ಶಾಂತಿಗೌಡ ಅವರ ಹೆಸರನ್ನು ಕಂಡಂಥ ಸಾಕಷ್ಟು ಜನ ಆಶ್ಚರ್ಯ ಆಗ್ತಾರೆ. ಯಾಕಂತ ಹೇಳಿದ್ರೆ ಮೊನ್ನೆ ಅವರು MLC ಆಗಿ ಸುದೀರ್ಘವಾದಂಥ 4 ವರ್ಷಗಳ ಹೋರಾಟದ ಬಳಿಕ ಈಗ MLC ಆಗಿ ಆಯ್ಕೆ ಆಗಿದ್ದಾರೆ ಪ್ರಾಣೇಶ್ ಅವರ ವಿರುದ್ಧ. ಪ್ರಾಣೇಶ್ ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಾಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ 2 ಬಂಪರ್ ಲಾಟ್ರಿ ಗಾಯತ್ರಿ ಶಾಂತಿಗೌಡ ಅವರಿಗೆ ಒಲ್ದು ಬಿಡ್ತು ಅಂತೇಳಿ ಸಾಮಾನ್ಯವಾಗಿ ಚರ್ಚೆಗಳು ಕೂಡ ಶುರುವಾಗ್ತವೆ. ಆದರೆ ಅಸಲಿ ಆಟ ಶುರುವಾಗೋದೇ ಅಲ್ಲಿಂದ. ಹೌದು, ಸಾಮಾನ್ಯವಾಗಿ ತಮ್ಮದೇ ಸರ್ಕಾರದ ದೊಡ್ಡ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುವಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಈ ಕೆಲವೊಬ್ಬರಿಗೆ ಹೇಳಿದ್ರಂತೆ ಇಲ್ಲ ನಾನು ಬರೋದಿಲ್ಲ ಅಂತಲೂ ಕೂಡ ಹೇಳಿದಂತೆ, ಇನ್ನು ಕೆಲವರಿಗೆ ಇಲ್ಲ ಬರಲ್ಲ ಅಂತಲೇ ನೇರವಾಗಿ ಹೇಳುವಂಥ ಕೆಲಸವನ್ನು ಮಾಡಲಿಲ್ಲ. ಹಾಗಿದ್ದರೂ ಕೂಡ ಸಿದ್ದರಾಮಯ್ಯನವರು ಹೋಗ್ಬೋದು, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು ಅಂತ ಹೇಳ್ಬಿಟ್ಟು ಭಾವಿಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಸಿದ್ದರಾಮಯ್ಯನವರು ಹೋಗೋದಿಲ್ಲ ಒಂದು ಕಡೆ. ಎರಡನೇದು, ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಸಂಭ್ರಮ ಕೂಡ ಇರ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೋಗದೆ ತಮ್ಮ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ. ಆದರೆ ದೆಹಲಿ ಮಟ್ಟದಲ್ಲಿ ನಡೆದಂತಹ ಸರಣಿ ಸಭೆಗಳ ನಂತರ ಹೈಕಮಾಂಡ್ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸಿ ಆ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಸೂಚಿಸಿದಂಥ ಕೆಲವು ಪ್ರಮುಖರ ಹೆಸರನ್ನು ಬದಿಗೊತ್ತಿ ಡಿ.ಕೆ. ಶಿವಕುಮಾರ್ ಮತ್ತು ಹೈಕಮಾಂಡ್ನ ನಾಯಕರು, ಇಲ್ಲಿ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಮತ್ತು ಉಳಿದಂಥ ನಾಯಕರ ವಿವೇಚನೆಗೆ ಬಿಟ್ಟಂತೆ ಒಂದಷ್ಟು ಹೆಸರುಗಳನ್ನು ಅಂತಿಮಗೊಳಿಸಿ ಒಂದು ಪಟ್ಟಿಯನ್ನು ಕಳಿಸಿಕೊಡ್ತಾರೆ. ಯಾವಾಗ ಈ ಪಟ್ಟಿಯನ್ನು ಕಳಿಸಿಕೊಡ್ತಾರೋ ಆಗಲೇ ನೋಡಿ ಅಸಮಾಧಾನ ಮುಗಿಲೇಳುವಂಥದ್ದು. ಈ ಪಟ್ಟಿ ಯಾವಾಗ ವೈರಲ್ ಆಗ್ತದೋ ಇದರಲ್ಲಿ ಇರುವಂಥ ಹೆಸರುಗಳು ಮತ್ತು ಬದಲಾದಂಥ ಹೆಸರುಗಳು ಮತ್ತು ಇಲ್ಲದೇ ಇರುವಂಥ ಹೆಸರುಗಳು ಈ ಎಲ್ಲ ಶಾಸಕರು ಕೂಡ ಸಿಡಿದೇಳೋದಕ್ಕೆ ಶುರು ಮಾಡ್ತಾರೆ. ಆದರೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಉಳಿದು ಸಿದ್ದರಾಮಯ್ಯನವರು ಬೆಂಬಲಿಗರಿಂದ ಶುಭಾಶಯವನ್ನು ಸ್ವೀಕರಿಸ್ತಾ ಖುಷಿಯಾಗಿ ಇದ್ಬಿಡ್ತಾರೆ. ನೂತನ ಸಚಿವರ ಪಟ್ಟಿಯನ್ನು AICC ಪ್ರಕಟಿಸುತ್ತಿದ್ದಂತೆ ಕೆರಳಿ ಕೆಂಡವಾದಂಥ ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯ ಕಡೆಗಣಿಸಿ ರಾಜಧಾನಿಯ ಪ್ರಭಾವಿ ವ್ಯಕ್ತಿಗೆ ಮತ್ತೆ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದು ಸಿದ್ದರಾಮಯ್ಯನವರನ್ನು ಸಿಟ್ಟಿಗೇಳುವಂತೆ ಮಾಡಿದೆ. ತಾವು ಬೇಡ ಅಂತ ಹೇಳಿದಂಥ ವ್ಯಕ್ತಿಯನ್ನೇ ನೀವು ಮಣೆ ಹಾಕಿ ಕೂರಿಸೋದಾದರೆ ಮತ್ತ್ಯಾಕೆ ನಾನು ಒಂದು ಪಟ್ಟಿಯನ್ನು ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಬ್ಯಾಡಗಿ ಕ್ಷೇತ್ರದ ಬಸವರಾಜ ನೀಲಪ್ಪ ಶಿವಣ್ಣನವರು, ಇವರಿಗೆ
ಈ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪ್ರಬಲವಾಗಿ ಹೇಳಿದರು. ಇನ್ಫ್ಯಾಕ್ಟು ಇವರು ಕೂಡ ಹೇಳಿದ್ರಂತೆ, ಯಾರು ಬಸವರಾಜ ನೀಲಪ್ಪ ಶಿವಣ್ಣ ಅವರು ಇದಾರಲ್ಲ, ಇವರು ಕೂಡ ಹೇಳಿದಂತೆ ಇಲ್ಲ ಸಿದ್ದರಾಮಯ್ಯನವರು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇನು. ಆದರೆ ಸಿದ್ದರಾಮಯ್ಯನವರಿಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ನೋಡಿ ಸಡನ್ನಾಗಿ ಕೋಪ ಬಂದುಬಿಡುತ್ತೆ. ಬಸವರಾಜ್ ಹೆಸರು ಹಾಕಪ್ಪ ಅಂತ ಹೇಳಿದ್ರೆ ಇದ್ಯಾವುದು ಹೆಸರು ಹಾಕಿದಿರಲ್ಲ ಅಂತಲೂ ಕೂಡ ಹೇಳ್ತಾರೆ. ತಕ್ಷಣವೇ ಸುರ್ಜೇವಾಲ ಅವರಿಗೆ ಕಾಲ್ ಮಾಡ್ತಾರೆ. ವರ್ಚಸ್ಸು ಇಲ್ಲದವರಿಗೆ ಮಣೆ ಹಾಕಿದ್ದೀರಾ, ಪಟ್ಟಿಯಲ್ಲಿ ಪ್ರಾದೇಶಿಕ ಮತ್ತು ಸಾಮಾಜಿಕ ಸಮತೋಲನ ಇಲ್ಲ ಅಂತಲೂ ಕೂಡ ಅಸಮಾಧಾನವನ್ನ ಹೊರಗಡೆ ಹಾಕ್ತಾರೆ. ಇನ್ನು ಮಹಿಳೆಯರ ಕೋಟದಲ್ಲೂ ಕೂಡ ಇಲ್ಲಿ ಯಾರು ಕೂಡ ಸಚಿವರು ಇಲ್ಲದೆ ಇರುವಂತದ್ದು ದೌರ್ಭಾಗ್ಯ ಅಂತಾನೆ ಹೇಳ್ಬೋದು. ಹೌದು, ಮಹಿಳಾ ಶಾಸಕರು ಇದ್ರೂ ಕೂಡ ಮಹಿಳೆಯರನ್ನ ಇಲ್ಲಿ ಕನ್ಸಿಡರೇ ಮಾಡಿಲ್ಲ. ಡಿ.ಕೆ.ಶಿ ಅವರ ಸಂಪುಟದಲ್ಲಿ ಯಾವ ಮಹಿಳೆಯರು ಕೂಡ ಸಚಿವೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿಲ್ಲ. ಇನ್ಫ್ಯಾಕ್ಟ್ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಿತ್ತಾದರೂ ಕೂಡ ಸಿದ್ದರಾಮಯ್ಯನವರಿಗೆ ಅದು ಒಪ್ಪಿತ ಆಗದೇ ಇರೋದ್ರಿಂದ ಸಹಜವಾಗಿ ಆ ಹೆಸರನ್ನು ಸದ್ಯಕ್ಕೆ ಕೈ ಬಿಡಲಾಗಿದೆ. ಬಟ್ ವರಿಷ್ಠರ ಜೊತೆಗೆ ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ಉಮಾಶ್ರೀ ಅವರ ಹೆಸರನ್ನು ಸಿದ್ದರಾಮಯ್ಯನವರು ಸೂಚಿಸ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಸೂಚಿಸ್ತಾರೆ. ಹಾಗಾಗಿ ಅಂತಿಮವಾಗಿ ಇಬ್ಬರಲ್ಲೂ ಕೂಡ ಒಮ್ಮತ ಬಾರದೇ ಇರುವಂಥ ಕಾರಣಕ್ಕೋಸ್ಕರ ಇಬ್ಬರ ಹೆಸರನ್ನು ಕೂಡ ಕೈ ಬಿಡ್ತಾರೆ. ಆದರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಇಲ್ಲಿ ಸಿದ್ದರಾಮಯ್ಯನವರು ಕೈ ಬಿಡುವಂತೆ ಸೂಚಿಸಿದ್ದೇ ಭಾರಿ ಅಚ್ಚರಿ. ಕಾರಣ ಏನಂತ ಹೇಳಿದ್ರೆ, ಗಾಯತ್ರಿ ಶಾಂತೇಗೌಡ ಅವರು ಸಿದ್ದರಾಮಯ್ಯನವರ ಒಂದು ಬಳಗದಲ್ಲೇ ಗುರುತಿಸ್ಕೊಂಡವರು ಮತ್ತು ಸಿದ್ದರಾಮಯ್ಯನವರಿಗೆ ನೇರವಾದಂತಹ ಸಂಪರ್ಕವನ್ನು ಹೊಂದಿರುವಂಥವರು, ಚಿಕ್ಕಮಗಳೂರು ಜಿಲ್ಲೆಯನ್ನು ಪ್ರತಿನಿಧಿಸುವಂಥವರು. ಕಾರಣ ಏನಂತ ಹೇಳಿದ್ರೆ, ಚಿಕ್ಕಮಗಳೂರಿಗೆ ಅಷ್ಟಕ್ಕಷ್ಟು ಕಾಂಗ್ರೆಸ್ನ ಶಾಸಕರು ಸಿಕ್ಕಿದ್ರೂ ಕೂಡ ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಯಾರು ಉಸ್ತುವಾರಿಯಲ್ಲೋ ಅಥವಾ ಯಾರು ಸಚಿವರಾಗೋದಂಥ ಯೋಗ್ಯತೆ ಇರೋರು ಇಲ್ವಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದೇ ಕಾರಣಕ್ಕೆ ಈಗ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು, ಚಿಕ್ಕಮಗಳೂರು ಜಿಲ್ಲೆಯಿಂದ ಅಷ್ಟು ಶಾಸಕರನ್ನು ನಾವು ಕೊಟ್ವಿ, 5 ಶಾಸಕರು ಕೂಡ ಚಿಕ್ಕಮಗಳೂರು ಜಿಲ್ಲೆಯಿಂದ ಕೊಟ್ಟಿರುವಂಥದ್ದು ಕಾಂಗ್ರೆಸ್ಗೆ. ಆದರೆ ಚಿಕ್ಕಮಗಳೂರು ನೀವೇನು ಕೊಟ್ರಿ ಎನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಈಗ ಅದಕ್ಕೆ ಉತ್ತರವನ್ನು ಕೊಡೋದು ಯಾರು ನೋಡಬೇಕು. ಹಾಗೆಯೇ ಗಾಯತ್ರಿ ಶಾಂತೇಗೌಡ ಅವರಿಗೆ ಕೊಡದೇ ಇರೋದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಮತ್ತು ಸಿದ್ದರಾಮಯ್ಯನವರು ಹೇಳ್ತಾರಂತೆ, ಇಲ್ಲ ನೀನು ಪ್ರಮಾಣ ವಚನವನ್ನು ಸ್ವೀಕರಿಸೋದು ಬೇಡಮ್ಮ, ನಾನು ಹೇಳ್ತೀನಿ ಅಂತಲೂ ಕೂಡ ಮನೆ ಕರೆಸಿ ಹೇಳ್ತಾರಂತೆ. ಅದಾದ ಬಳಿಕ ಗಾಯತ್ರಿ ಶಾಂತೇಗೌಡ ಸಹಜವಾಗಿ ನೋವಿನಿಂದನೇ ಸಿದ್ದರಾಮಯ್ಯನವರ ಮನೆಯಿಂದ ಹೊರಗಡೆ ಬರ್ತಾರೆ. ಬಟ್ ಸಿದ್ದರಾಮಯ್ಯನವರಿಗೆ ಇಲ್ಲಿ ಈ ಮತ್ತೆ ಚಿಕ್ಕಮಗಳೂರು ಭಾಗಕ್ಕೆ ಕೊಡೋದು ಬೇಡ, ಇದನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಪ್ರಮುಖ ಕುರುಬ ನಾಯಕರಿಗೆ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಈಗ ಒಂದು ಒತ್ತಡ ಇರ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಬಸವರಾಜ್ ಅವರ ಹೆಸರನ್ನು ಕೂಡ ಕನ್ಸಿಡರ್ ಮಾಡದೆ ಹೈಕಮಾಂಡ್ ಬೋಸರಾಜ್ ಅವರ ಹೆಸರನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಈ ಬೋಸರಾಜ್ ಅವರ ಹೆಸರನ್ನು ಯಾಕೆ ಪರಿಗಣನೆಗೆ ತೆಗೆದುಕೊಳ್ಳುತ್ತಿದೆಯೋ ಕಾಂಗ್ರೆಸ್, ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾವ ಒಬ್ಬ ಪ್ರಬಲ ನಾಯಕನನ್ನು ಸಚಿವರನ್ನಾಗಿ ಮಾಡಿದ್ರೆ ಇವ್ರಿಗೆ ಲಾಭ ಇದೆ, ಯಾರಿಗೆ ಲಾಭ ಇಲ್ಲ, ಇದು ಯಾವ ರೀತಿಯಾದಂಥ ಸಚಿವ ಸಂಪುಟ ಒಂದು ಕೂಡ ಅರ್ಥ ಆಗ್ತಿಲ್ಲ. ಆಯಿತಾ, ಇಷ್ಟ ಆದಮೇಲೆ ಈಗ ಚರ್ಚೆ ಆಗ್ತಿರುವಂಥದ್ದೇನು, ಸಿದ್ದರಾಮಯ್ಯನವರ ಅಸಮಾಧಾನದ ಬಗ್ಗೆ. ಸಿದ್ದು ಅಸಮಾಧಾನಗೊಂಡಿದ್ದಾರೆ, ಇದರ ಪರಿಣಾಮ ಅತ್ಯಂತ ಘೋರವಾಗಿರ್ತದೆ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆ ಅಂತೇಳಿ ಕೇಳಿದ್ರೆ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸಲೇಬೇಕಾಗುತ್ತೆ. ಏನು, ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಿಲ್ಲ. ಮಾತನಾಡಿದ್ರು ಅಂತ ಹೇಳಿದ್ರೆ ಅದು ಕಡ್ಡಿ ಮುರಿದ ರೀತಿಯಲ್ಲೇ ಇರ್ತದೆ. ಸಿದ್ದರಾಮಯ್ಯನವರ ಆಪ್ತರಾಗಿದ್ದಂಥ ಮತ್ತು ಅವರ ರಾಜಕೀಯ ಬಲ ಹೆಚ್ಚಿಸುವುದಕ್ಕೆ ಅಗತ್ಯವಿದ್ದಂತಹ ಕೆಲವು ಹಿರಿಯ ಶಾಸಕರಿಗೆ ಈ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಅದೆಷ್ಟೋ ಜನ ಈಗ ಅವಕಾಶ ವಂಚಿತರಾಗಿದ್ದಾರೆ. ಅವರೆಲ್ಲರೂ ಕೂಡ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಬಲವನ್ನು ಕುಗ್ಗಿಸುವಂಥ ಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇನ್ನು ಪ್ರಾದೇಶಿಕತೆ ಮತ್ತು ಜಾತಿಯ ಸಮತೋಲನ, ಸಂಪುಟದಲ್ಲಿ ತಮ್ಮ ಬೆಂಬಲಿತ ಸಮುದಾಯಗಳಿಗೆ ಮತ್ತು ಪ್ರಾಂತ್ಯಗಳಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗಲಿಲ್ಲ ಅನ್ನುವಂಥದ್ದು ಸಿದ್ದು ಅವರ ಅಸಮಾಧಾನ. ಇದನ್ನು ಹೊರತುಪಡಿಸಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗ ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ನಡುವೆ ಶೀತಲ ಸಮರ ಮತ್ತೆ ಜೋರಾಗಿದೆ. ಇದರ ಒಂದು ಭಾಗವೂ ಕೂಡ ಎದ್ದು ಕಾಣಿಸ್ತಾ ಇದೆ. ಈಗ ಮೂಡಿರುವಂಥ ಅತ್ಯಂತ ಗಂಭೀರವಾದಂಥ ಪ್ರಶ್ನೆ ಅಂದರೆ, ಈ ಅಸಮಾಧಾನ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ಪರಿಣಾಮವನ್ನು ಬೀರಬಹುದು, ಇದು ಸರ್ಕಾರಕ್ಕೆ ಅಪಾಯ ತಂದಿಡಬಹುದಾ ಅನ್ನುವಂಥದ್ದು. ನೋಡಿ, ಸಿದ್ದರಾಮಯ್ಯ ಅಂದರೆ ಸಾಮಾನ್ಯ ನಾಯಕರು ಅಲ್ವೇ ಅಲ್ಲ. ಅವರು ತಮ್ಮದೇ ಆದಂಥ ಜನಪ್ರಿಯತೆ, ಮಾಸ್ ಅಫೀಲ್ ಮತ್ತು ಶಾಸಕರ ದೊಡ್ಡ ಪಡೆಯನ್ನು ಹೊಂದಿರುವಂಥ ನಾಯಕ. ಅವರ ಅಸಮಾಧಾನವನ್ನು ಹಗುರವಾಗಿ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದೊಂದೇ ಪರಿಹಾರವನ್ನು ಕಾಣೋದಾದರೆ, ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಸಂಪುಟದಿಂದ ಹೊರಗಡೆ ಇರುವುದರಿಂದ ಅವರಿಗೆ ಅತೃಪ್ತಿ ಸಹಜವಾಗಿ ಇರ್ತದೆ. ಒಬ್ಬೊಬ್ಬರನ್ನ ಕರೆಸಿ ಮಾತನಾಡಿ ಅವರಿಗೆ ಸಮಾಧಾನ ಮಾಡುವಂಥದ್ದು ಮತ್ತು ಸೂಕ್ತ ಕಾಲದಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡುವಂಥದ್ದು ತುಂಬ ಅತ್ಯಗತ್ಯ ಇದೆ. ಇನ್ನು ಶಾಸಕರ ಬಂಡಾಯ, ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಸಂಪುಟದಿಂದ ಹೊರಗಡೆ ಉಳಿದಿರೋದ್ರಿಂದ ಅವರಲ್ಲಿ
ಈ ಅತೃಪ್ತಿ ಹೊಗೆ ಆಡೋದಕ್ಕೆ ಶುರುವಾಗಿದೆ. ಇದು ಅಧಿವೇಶನದ ಸಮಯದಲ್ಲಿ ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸರ್ಕಾರಕ್ಕೆ ಮುಜುಗರ ತರಬಹುದು. ಇನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಪ್ರತಿಪಕ್ಷಗಳಾದಂಥ ಬಿಜೆಪಿ ಮತ್ತು ಜೆಡಿಎಸ್ ಇದಕ್ಕೆ ಈಗ ತಮಗೆ ಸಿಕ್ಕಂತಹ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, CM ಅವರೇ ಈಗ ಒಂದು ರೀತಿಯಲ್ಲಿ ಈ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸವನ್ನು ಮಾಡಿದ್ದಾರೆ, ಹಾಗಾಗಿ ಸಿದ್ದು ಕೋಪಗೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಆರೋಪಗಳನ್ನು ಕೂಡ ಮಾಡಬಹುದು. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲದಿಂದ ನೋಡ್ತಾ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಉಸ್ತುವಾರಿಗಳು ಎಲ್ಲರೂ ಕೂಡ ಕೂತ್ಕೊಂಡು ಒಬ್ಬೊಬ್ಬರೇ ಅಸಮಾಧಾನಿತರ ಜೊತೆಗೆ ಮಾತುಕತೆಯನ್ನು ನಡೆಸಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಒಟ್ಟಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ನಂತರ ಶಮನ ಆಗಬೇಕಾಗಿದ್ದಂಥ ರಾಜಕೀಯ ಕಾವು ಸಿದ್ದರಾಮಯ್ಯನವರ ಅಸಮಾಧಾನದ ಗಾಳಿ ಸುದ್ದಿಯಿಂದಾಗಿ ಮತ್ತಷ್ಟು ಹೆಚ್ಚಾಗಿದೆ. ಹಾಗಂದ ಮಾತ್ರಕ್ಕೆ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಉಲ್ಟ ಹೊಡಿತಾರಾ ಅಥವಾ ಕಾಂಗ್ರೆಸ್ ಬಿಟ್ಟು ಹೋಗ್ತಾರಾ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದರೆ ಅಂಥದ್ದೇನು ಕೂಡ ಚರ್ಚೆಗಳು ನಡೆದಿಲ್ಲ, ನಡೆಯೋದು ಕೂಡ ಇಲ್ಲ, ಅಷ್ಟು ಸೀರಿಯಸ್ ಏನೂ ಅಲ್ಲ. ಬಟ್ ಸದ್ಯಕ್ಕೆ ಒಂದು ರೀತಿಯಲ್ಲಿ ಅಸಮಾಧಾನದ ಸುದ್ದಿ ಏನಿದೆ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ರಾಜಕೀಯದಲ್ಲಿ ಯಾವುದೇ ಮೌನ ಅಥವಾ ಅಸಮಾಧಾನ ಕಾರಣ ಇಲ್ಲದೆ ಹುಟ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯನವರ ಈ ತಣ್ಣನೆಯ ಅಸಮಾಧಾನ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೆ ದೊಡ್ಡ ತಲೆನೋವು ಆದರೂ ಕೂಡ ಅಚ್ಚರಿ ಇಲ್ಲ. ಅವತ್ತಿನ ಯಡಿಯೂರಪ್ಪ ಇವತ್ತಿನ ಸಿದ್ದರಾಮಯ್ಯ ಆಗ್ತಾರಾ ಅಥವಾ ಬೇರೆ ರೀತಿಯ ಹ್ಯಾಂಡಲನ್ನು ಮಾಡ್ತಾರಾ ಕಾದು ನೋಡಬೇಕು. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಸ್ಟೋರಿಯನ್ನು ನೋಡಿದಾಗ, ಸಿದ್ದರಾಮಯ್ಯನವರ ಅಸಮಾಧಾನದ ಬಗ್ಗೆ ನೋಡಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.